ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಬೆಂಗಳೂರಲ್ಲಿ ಗಣೇಶೋತ್ಸವದ ಮಾರ್ಗಸೂಚಿ ಸಡಿಲಿಕೆ. ಬದಲಾದ ಗೈಡ್ಲೈನ್ಸ್ನಲ್ಲಿ ಏನೇನು ನಿಯಮಗಳಿವೆ? ಪಾಲಿಕೆಯ ದಳಪತಿಗಳ ಬೆಂಬಲದ ನಡೆ ಇನ್ನೂ ನಿಗೂಢ. ಸ್ಯಾಂಡಲ್ವುಡ್ ನಶೆ ಕೇಸ್ನ ಅನುಮಾನಗಳಿಗೆ ಸಿಗುತ್ತಾ ಟ್ವಿಸ್ಟ್? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬೆಂಗಳೂರಲ್ಲಿ ಖಡಕ್ ಗೈಡ್ಲೈನ್ಸ್ನಲ್ಲಿ ಏನೆಲ್ಲ ಸಡಿಲಿಕೆ ಆಗಿದೆ? ಗಣೇಶೋತ್ಸವ ಆಚರಣೆಗೆ ಇದ್ದ ವಿಘ್ನಗಳೆಲ್ಲ ನಿವಾರಣೆ ಆಯ್ತಾ? ಗಣೇಶೋತ್ಸವ 3 ದಿನ ಅಲ್ಲ, ಹಾಗಾದ್ರೆ ಇನ್ನೆಷ್ಟು ದಿನ ವಿಸ್ತರಣೆ ಗೊತ್ತಾ? ನೋಡೋಣ ಗಣೇಶನ ಗಲಾಟೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಗಣೇಶ ಭಕ್ತರ ಆಕ್ರೋಶಕ್ಕೆ ಬೆದರಿದ ಬಿಬಿಎಂಪಿ ಸಾರ್ವಜನಿಕ ಗಣೇಶೋತ್ಸವದ ಮಾರ್ಗಸೂಚಿ ಬದಲಾಯಿಸಿದೆ. ಗಣೇಶೋತ್ಸವ ಸಮಿತಿಗಳ ಪ್ರತಿಭಟನೆಗೆ ಮಣಿದು 3 ದಿನಕ್ಕೆ ಸೀಮಿತ ಮಾಡಿದ್ದ ಮಾರ್ಗಸೂಚಿ ಕೈಬಿಟ್ಟಿದೆ. ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಗಣೇಶನನ್ನ 5 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡೋಕೆ ಬಿಬಿಎಂಪಿ ಅವಕಾಶ ಕೊಟ್ಟಿದೆ. ಬೆಂಗಳೂರಿನಲ್ಲಿ ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆಗೆ ಹೇರಿದ್ದ 3 ದಿನದ ಮಿತಿ ತೆಗೆದು 5 ದಿನಗಳಿಗೆ ನಿಗದಿ ಮಾಡಲಾಗಿದೆ. ಅದೇ ರೀತಿ ವಾರ್ಡ್ಗೊಂದು ಗಣೇಶ ಮೂರ್ತಿ ನಿಯಮವೂ ಬದಲಿಸಲಾಗಿದೆ. ವಾರ್ಡ್ನಲ್ಲಿ 1ಕ್ಕಿಂತ ಹೆಚ್ಚು ಕಡೆ ಮೂರ್ತಿ ಪ್ರತಿಷ್ಠಾಪಿಸೋಕೆ ಅನುಮತಿ ಕೊಟ್ಟಿದ್ದು, ವಿಶೇಷ ಆಯುಕ್ತರ ಮಾತಿಗೆ ಒಪ್ಪಿ ಪ್ರತಿಭಟನಾಕಾರರು ಧರಣಿ ಕೈಬಿಟ್ಟಿದ್ದಾರೆ. ಗಣೇಶೋತ್ಸವ ಸಮಿತಿಗಳ ಪ್ರತಿಭಟನೆಗೆ ಬಿಬಿಎಂಪಿ ಮಣಿದಿದ್ದು 3 ದಿನಕ್ಕೆ ಸೀಮಿತ ಮಾಡಿದ್ದ ಮಾರ್ಗಸೂಚಿಗಳನ್ನು ಕೈಬಿಟ್ಟಿದೆ. ಈ ಬಗ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ ಹೇಳಿಕೆ ಕೊಟ್ಟಿದ್ದು, ಬೇಡಿಕೆ ಬಂದ್ರೆ ವಾರ್ಡ್ನಲ್ಲಿ 1ಕ್ಕಿಂತ ಹೆಚ್ಚು ಮೂರ್ತಿ ಪ್ರತಿಷ್ಠಾಪಿಸೋಕೆ ಅವಕಾಶ ನೀಡಿರುವುದಾಗಿ ಹೇಳಿದ್ರು. ಬಿಬಿಎಂಪಿ ವಿಶೇಷ ಆಯುಕ್ತರ ಮಾತಿಗೆ ಒಪ್ಪಿದ ಗಣೇಶೋತ್ಸವ ಸಮಿತಿ ಮತ್ತು ಮೂರ್ತಿ ತಯಾರಕರು ಧರಣಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬಿಬಿಎಂಪಿ ವಿಧಿಸಿದ್ದ ನಿರ್ಬಂಧವನ್ನ ಸಡಿಲಿಕೆ ಮಾಡಿದ್ದು, ಬೆಂಗಳೂರು ಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷ ಪ್ರಕಾಶ್ ರಾಜ್ ಸ್ವಾಗತಿಸಿದ್ದಾರೆ. ಯಾವುದೇ ಸರ್ಕಾರವಾಗಲಿ ಧಾರ್ಮಿಕ ವಿಚಾರಕ್ಕೆ ತಲೆ ಹಾಕಬಾರದು ಅನ್ನೋ ವಿಚಾರಕ್ಕೆ ಜಯ ಸಿಕ್ಕಿದೆ. ಗಣಪತಿ ಮೂರ್ತಿ ಎತ್ತರದ ಬಗ್ಗೆ ಕೂಡ ಹಿಂದೆ ಸರಿದಿದ್ದಾರೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಕಲ್ಯಾಣಿಗಳಲ್ಲಿ ವಿಸರ್ಜನೆ ಅವಕಾಶ ಕೊಟ್ಟಿದ್ದು, ಗಣೇಶ ಹಬ್ಬ ಆಚರಿಸೋಕೆ ಚೌತಿಯಿಂದ ಚತುರ್ದಶಿವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಪ್ರಕಾಶ್ ರಾಜ್ ಹೇಳಿದ್ರು. ಗಣೇಶೋತ್ಸವಕ್ಕೆ ಬಿಬಿಎಂಪಿ ವಿಧಿಸಿದ್ದ ನಿರ್ಬಂಧ ಸಡಿಲಿಸೋಕೆ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಚರ್ಚಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಕರೆ ಮೇರೆಗೆ ಆರ್ಟಿ ನಗರದ ಸಿಎಂ ನಿವಾಸಕ್ಕೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ರು. ಈ ವೇಳೆ ನಿಯಮ ಸಡಿಲಿಕೆ ಕುರಿತು ಸಿಎಂ ಬೊಮ್ಮಾಯಿ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಗಣೇಶೋತ್ಸವಕ್ಕೆ ನಿಯಮ ಸಡಿಲಿಕೆ ಮಾಡಲಾಯಿತು. ಇದಕ್ಕೂ ಮುನ್ನ ಗಣೇಶ ಹಬ್ಬದ ಆಚರಣೆಗೆ ಬಿಬಿಎಂಪಿ ವಿಧಿಸಿದ್ದ ಮಾರ್ಗಸೂಚಿ ವಿರೋಧಿಸಿ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಗಣೇಶ ಸಮಿತಿ ಮೂರ್ತಿ ತಯಾರಕರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ದೊಡ್ಡ ದೊಡ್ಡ ಗಣೇಶ ಮೂರ್ತಿಗಳನ್ನ ತಂದು ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಬೇಕು, ಒಂದು ವಾರ್ಡ್ನಲ್ಲಿ 1ಕ್ಕಿಂತ ಹೆಚ್ಚು ಗಣೇಶ ಮೂರ್ತಿಯನ್ನ ಇಡೋಕೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆಗೆ ಹಾಕಿದ್ದ ಟೆಂಟ್ ಪೊಲೀಸರು ತೆಗೆಸಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ನಿನ್ನೆ ರಾತ್ರಿ ಪೊಲೀಸರು ಟೆಂಟ್ ಅನ್ನ ತೆಗೆಸಿದ್ದಾರೆ ಅಂತ ಆರೋಪಿಸಿದ್ದು, ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧವೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕಿಡಿಕಾರಿದ್ರು. ಯಾದಗಿರಿಯಲ್ಲಿ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷ ಪರಶುರಾಮ್ ಶೇಗುರ್ಕರ್ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಹೊನಗೇರದಲ್ಲಿ ಮಾತನಾಡಿದ ಅವರು, ಗಣೇಶ ಮೂರ್ತಿಯನ್ನ 11 ಅಥವಾ 21 ದಿನ ಪ್ರತಿಷ್ಠಾಪಿಸಿ ಯಾವನ್ನೇ ಬಂದರೂ ನಮ್ಮ ಸಂಘಟನೆಯ ಹೆಸರನ್ನ ಹೇಳಿ, ಆಮೇಲೆ ಯಾರು ಬರ್ತಾರೋ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೂಗಳು ಮನೆಗೊಂದು ತಲವಾರ್ ಇಡಬೇಕು, 1 ಎಕರೆ ಜಮೀನಿದ್ರೆ ಬಂದೂಕ್ ಇಡಬೇಕು ಅಂತ ಭಾಷಣ ಮಾಡಿದ್ದಾರೆ.
ಕೋಲಾರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಬೆಸ್ಕಾಂ ಅನುಮತಿ ಕಡ್ಡಾಯ ಮಾಡಿದ್ದು, ಮೂರ್ತಿ ಪ್ರತಿಷ್ಠಾಪನೆಗೆ ಬೆಸ್ಕಾಂ ವತಿಯಿಂದ ಶುಲ್ಕ ಫಿಕ್ಸ್ ಮಾಡಲಾಗಿದೆ. ಆದರೆ ₹1,200 ಶುಲ್ಕ ಫಿಕ್ಸ್ ಮಾಡಿರುವುದಕ್ಕೆ ವಿರೋಧ ಹೆಚ್ಚಾಗಿದೆ. ನಗರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಗದೆ ಇದ್ದಿದ್ದಕ್ಕೆ ಸಮಿತಿ ಮುಖಂಡರು ಬೆಸ್ಕಾಂ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಬಳಿಕ ಸಂಪೂರ್ಣ ಶುಲ್ಕ ಕಟ್ಟುವುದಾಗಿ ಸಂಸದ ಮುನಿಸ್ವಾಮಿ ಸೂಚನೆ ಭರವಸೆ ನೀಡಿದ ಬಳಿಕ ಅನುಮತಿ ನೀಡಲಾಗಿದೆ. ಸ್ಯಾಂಡಲ್ವುಡ್ ನಶೆ ಕೇಸ್ನ ಅನುಮಾನಗಳಿಗೆ ಸಿಗುತ್ತಾ ಟ್ವಿಸ್ಟ್? ಕಾನೂನು ಸಮರದ ಜೊತೆ ಆರೋಪಕ್ಕೆ ಸ್ಪಷ್ಟನೆ ಕೊಡ್ತಾರಾ ಅನುಶ್ರೀ? ಪೊಲೀಸರ ಮೇಲಿನ ಪ್ರಭಾವದ ಬಗ್ಗೆ ಸಚಿವರು ಹೇಳಿದ್ದೇನು? ನೋಡೋಣ ಸುಳಿಯಲ್ಲಿ ಅನುಶ್ರೀ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಚಾರ್ಜ್ ಶೀಟ್ ಬಹಿರಂಗಕ್ಕೂ ಮೊದಲೇ ಮುಂಬೈಗೆ ಹಾರಿದ್ದ ನಿರೂಪಕಿ ಅನುಶ್ರೀ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. 2 ದಿನಗಳ ಹಿಂದೆ ಮುಂಬೈಗೆ ಹಾರಿದ್ದ ಅನುಶ್ರೀ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಇದೀಗ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಿವಾಸಕ್ಕೆ ಬರುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ತಮ್ಮ ವಿರುದ್ಧದ ಆರೋಪಗಳಿಗೆ ಅನುಶ್ರೀ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ನಶೆ ಕೇಸ್ನ ಅನುಮಾನಗಳ ಬಗ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಅನುಶ್ರೀ ಕಾನೂನು ಸಮರ ನಡೆಸುವ ಸಾಧ್ಯತೆಗಳಿವೆ. ಪ್ರಕರಣದ ಬಗ್ಗೆ ಆರೋಪಿ ಕಿಶೋರ್ ಹೇಳಿಕೆ ಬಹಿರಂಗವಾಗ್ತಿದ್ದಂತೆ ವಕೀಲರ ಜತೆ ಅನುಶ್ರೀ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂಬೈನಿಂದಲೇ ವಕೀಲರನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ. ಡ್ರಗ್ಸ್ ಕೇಸ್ ಏನಾದ್ರೂ ರೀ ಓಪನ್ ಆಗುತ್ತಾ? ಕೇಸ್ ರೀ ಓಪನ್ ಆದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ ವಕೀಲರ ಜತೆ ಮಾತುಕತೆ ನಡೆಸಿರುವ ಸಾಧ್ಯತೆ ಇದೆ. ಡ್ರಗ್ಸ್ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರ ಇಲ್ಲದೆ ಇರೋದ್ರಿಂದ ಅನುಶ್ರೀ ಹೆಸರು ಬಿಡಲಾಗಿದೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಎಂದು ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಮಾತನಾಡಿದ ಅವರು, ಪೊಲೀಸ್ ತನಿಖೆ ಹೀಗೆ ಮಾಡಿ ಹಾಗೆ ಮಾಡಿ ಎನ್ನಲಾಗಲ್ಲ, ಅವರನ್ನ ಇವರನ್ನ ಫಿಕ್ಸ್ ಮಾಡಿ ಎಂದು ಹೇಳಲು ಆಗಲ್ಲ ಅಂತ ತಿಳಿಸಿದ್ರು. ಚಾರ್ಜ್ ಶೀಟ್ನಲ್ಲಿ ಅನುಶ್ರೀ ಹೆಸರು ಕೈಬಿಟ್ಟಿರೋದ್ರ ಹಿಂದೆ ಪ್ರಭಾವ ಇದೆ ಎಂದು ನನಗನ್ನಿಸಲ್ಲ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಪೊಲೀಸರು ತೀರ್ಮಾನ ಮಾಡ್ತಾರೆ, ಹಾಗೂ ಬಿಟ್ಟಿದ್ದರೆ ಅಂದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಡ್ರಗ್ಸ್ ಕೇಸ್ನಲ್ಲಿ ಪೊಲೀಸರು ಹೀಗೆ ಪ್ರಭಾವದಿಂದ ಹೆಸರು ಕೈಬಿಡ್ತಾರೆ ಎಂದು ನಾನಂದುಕೊಂಡಿಲ್ಲ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ರು. ಮಂಗಳೂರು ಡ್ರಗ್ ಕೇಸ್ನ ಆರೋಪಿ ಕಿಶೋರ್ ಶೆಟ್ಟಿ ಯೂಟರ್ನ್ ಹೊಡೆದಿದ್ದಾನೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿ ಕಿಶೋರ್ ಹೇಳಿದ್ದೇ ಒಂದಾಗಿದ್ರೆ ಮಾಧ್ಯಮದ ಎದುರು ಹೇಳಿದ್ದೇ ಮತ್ತೊಂದಾಗಿದೆ. ಚಾರ್ಜ್ ಶೀಟ್ನಲ್ಲಿ ಹೆಸರು ಬಹಿರಂಗವಾದ ಬಳಿಕ ಕಿಶೋರ್ ಉಲ್ಟಾ ಹೊಡೆದಿದ್ದು, ಅನುಶ್ರೀ ಬಗ್ಗೆ ನಾನು ಏನೂ ಹೇಳಿಲ್ಲ ಅಂದಿದ್ದಾನೆ. ಡ್ರಗ್ಸ್ ಕೇಸ್ ಸಂಬಂಧ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಕೋರ್ಟ್ ಅಂಗಳದಲ್ಲಿರೋ ಡ್ರಗ್ಸ್ ಕೇಸ್ ಮುಂದೇನಾಗಲಿದೆ ಅನ್ನೋದು ಕುತೂಹಲ ಮೂಡಿದೆ. ಅಲ್ಲದೆ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆ ಅನುಶ್ರೀಗೆ ಮುಳುವಾಗಲಿದ್ಯಾ ಅನ್ನೋ ಪ್ರಶ್ನೆಯೂ ಮೂಡುವಂತೆ ಮಾಡಿದೆ. ಅನುಶ್ರೀ ಹೆಸರನ್ನ ಪೊಲೀಸರು ಆರೋಪಿಯಾಗಿ ಉಲ್ಲೇಖಿಸಿಲ್ಲ. ಹೀಗಾಗಿ ಅನುಶ್ರೀ ಕುರಿತ ಪ್ರಶ್ನೆಯನ್ನ ಸರ್ಕಾರಿ ಅಭಿಯೋಜಕರು ಕೇಳಲ್ಲ ಎನ್ನಲಾಗಿದೆ. ಅಲ್ಲದೆ ಆರೋಪಿ ಕಿಶೋರ್ ಕೂಡ ಅನುಶ್ರೀ ಬಗ್ಗೆ ಹೇಳಿಕೆ ನೀಡಿಲ್ಲ ಎಂದಿದ್ದಾನೆ. ಹೀಗಾಗಿ ಪೊಲೀಸರ ಮುಂದೆ ನೀಡಿರುವ ಹೇಳಿಕೆ ಕೋರ್ಟ್ ಸತ್ಯವೆಂದು ಪರಿಗಣಿಸಲ್ಲ ಎನ್ನಲಾಗಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಸದ್ಯಕ್ಕೆ ಆಂಕರ್ ಅನುಶ್ರೀಗೆ ಸಮಸ್ಯೆಯಾಗೋ ಸಾಧ್ಯತೆಗಳು ಕಡಿಮೆ ಇದೆ. ಪ್ರಕರಣದಲ್ಲಿ ಅನುಶ್ರೀ ಕುರಿತ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಅಲ್ಲದೆ ಕೋರ್ಟ್ ಸಾಕ್ಷ್ಯಗಳು ಆರೋಪಿ ಹೇಳಿಕೆಯನ್ನಷ್ಟೇ ಪರಿಗಣಿಸುತ್ತದೆ. ಹೀಗಾಗಿ ಸದ್ಯಕ್ಕೆ ಸಮಸ್ಯೆಯಾಗೋ ಸಾಧ್ಯತೆ ಕಡಿಮೆ. ಸಾಕ್ಷ್ಯ ಇರುವ ಬೇರೆ ವ್ಯಕ್ತಿಗಳು ಅನುಶ್ರೀ ವಿರುದ್ಧ ದೂರು ನೀಡಿದ್ರೆ ಪೊಲೀಸರು ಮತ್ತೆ ನಟಿ ಅನುಶ್ರೀ ವಿಚಾರಣೆ ನಡೆಸುತ್ತಾರೆ. ಮಂಗಳೂರು ಡ್ರಗ್ಸ್ ಕೇಸ್ನಲ್ಲಿ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ ಸಿಕ್ತಿದ್ದು, ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರಗಿ ಶುಗರ್ ಡ್ಯಾಡಿ ಬಾಂಬ್ ಸಿಡಿಸಿದ್ದಾರೆ. ಇತ್ತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಡ್ರಗ್ಸ್ ಕೇಸ್ ರೀ ಓಪನ್ಗೆ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಸಾರ್ವಜನಿಕವಾಗಿಯೇ ಇಡೀ ಕೇಸ್ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಅನುಶ್ರೀಯನ್ನ 2ನೇ ಬಾರಿ ವಿಚಾರಣೆ ನಡೆಸಿಲ್ಲಬೇಕೇ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಆಡಿಯೋ ಬಾಂಬ್ ಹಾಕಿದ್ದಾರೆ. ನವೆಂಬರ್ 1ರಂದು 28 ಸೆಕೆಂಡ್ನ ಆಡಿಯೋ ರಿಲೀಸ್ ಮಾಡ್ತೇನೆ, ಪ್ರಭಾವಿ ವ್ಯಕ್ತಿಗಳಿಂದ ನನಗೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಮಾಜಿ ಸಿಎಂ ಒಬ್ರು ಅನುಶ್ರೀ ರಕ್ಷಣೆಗೆ ನಿಂತಿದ್ದಾರೆ. ಈ ಹಿಂದೆ ನನಗೆ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ಕರೆ ಬಂದಿತ್ತು. ಬೆಂಗಳೂರು ಡ್ರಗ್ಸ್ ಬಗ್ಗೆ ಮಾತ್ರ ಮಾತನಾಡಿ, ಮಂಗಳೂರು ಡ್ರಗ್ಸ್ ಕೇಸ್ ಬಗ್ಗೆ ಮಾತನಾಡದಂತೆ ಒತ್ತಡ ಹಾಕಿದ್ರು ಅಂತ ಪ್ರಶಾಂತ್ ಸಂಬರಗಿ ಆರೋಪಿಸಿದ್ದಾರೆ. ಕಲಬುರಗಿ ಪಾಲಿಕೆ ಗದ್ದುಗೆಗಾಗಿ ಕೈಕಮಲ ಪೈಪೋಟಿ.
ಪಾಲಿಕೆಯ ದಳಪತಿಗಳ ಬೆಂಬಲದ ನಡೆ ಇನ್ನೂ ನಿಗೂಢ. ಒಂದೆಡೆ ಶಿವಸೇನೆ ಕುತಂತ್ರ, ಮತ್ತೊಂದೆಡೆ ಪರಾಜಿತರ ಪ್ರೊಟೆಸ್ಟ್. ಇಂಥ ಮತ್ತಷ್ಟು ಸುದ್ದಿಯನ್ನ ನೋಡೋಣ ಪಟ್ಟಕ್ಕಾಗಿ ಪೈಪೋಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಪಾಲಿಕೆಯ ನೂತನ ಬಿಜೆಪಿ ಸದಸ್ಯರನ್ನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸನ್ಮಾನಿಸಿದರು. ಕಲಬುರಗಿ ನಗರದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿಯವರು ಮೇಯರ್ ಆಗ್ತಾರೆ. ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಮಾಡಿರುವ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಪಕ್ಷದ ಸದಸ್ಯರನ್ನ ಹುರಿದುಂಬಿಸೋ ಕೆಲಸ ಮಾಡಿದ್ರು. ಕಲಬುರಗಿ 2 ಆನೆಗಳನ್ನ ಹೊಂದಿದ್ದ ಜಿಲ್ಲೆಯಾಗಿದೆ. ಈ ಪೈಕಿ ಒಂದು ಆನೆ ಬೆಂಗಳೂರಿನಲ್ಲಿ ಉಳಿಯುವಂತೆ ಮಾಡಿದ್ದೀರಿ. ಎಲೆಕ್ಷನ್ನಲ್ಲಿ ಸೋತ ನಂತರ ಖರ್ಗೆ ಕಲಬುರಗಿಯತ್ತ ಸುಳಿದಿಲ್ಲ ಅಂತ ನಳಿನ್ ಕುಮಾರ್ ಕಟೀಲು ಹೇಳಿದ್ರು. ಖರ್ಗೆಯವರೇ, ನೀವು ಶಾಶ್ವತವಾಗಿ ಬೆಂಗಳೂರಿನಲ್ಲೇ ಇರಿ. ಅದೇ ತೀರ್ಪನ್ನ ಜನರು ನೀಡಿದ್ದಾರೆ ಅಂತ ನಳಿನ್ ಕುಮಾರ್ ಕಾಂಗ್ರೆಸ್ ನಾಯಕರ ಕಾಲೆಳೆದ್ರು. ಕಲಬುರಗಿ ಪಾಲಿಕೆಯಲ್ಲಿ ಅಧಿಕಾರಕ್ಕೇರಲು ಜೆಡಿಎಸ್ ನೆರವು ನೀಡುವ ವಿಶ್ವಾಸವಿದೆ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನಾವು 27 ಸ್ಥಾನ ಗೆದ್ದಿದ್ದೇವೆ. ಬಿಜೆಪಿಯವರು 23 ಸ್ಥಾನ ಗೆದ್ದಿದ್ದಾರೆ. ಆದರೆ ಬಿಜೆಪಿಯವರು ಬೇರೆಯದ್ದೇ ದಾರಿಯಲ್ಲಿ ಹೊರಟಿದ್ದಾರೆ. ಮೈತ್ರಿ ಬಗ್ಗೆ ದೇವೇಗೌಡರ ಜೊತೆ ಮಾತನಾಡಿದ್ದೇನೆ. ಈ ಬಗ್ಗೆ ಪಕ್ಷದ ನಾಯಕರ ಜೊತೆ ಮಾತನಾಡುವುದಾಗಿ ಎಚ್ಡಿಡಿ ತಿಳಿಸಿದ್ದಾರೆ ಅಂತ ಖರ್ಗೆ ಹೇಳಿದ್ದಾರೆ. ಕಲಬುರಗಿ ಪಾಲಿಕೆಯಲ್ಲಿ ಮೈತ್ರಿ ವಿಚಾರವಾಗಿ ಎಚ್ಡಿ ಕುಮಾರಸ್ವಾಮಿ ಜೊತೆಗೂ ಚರ್ಚೆ ನಡೆಸಿರುವುದಾಗಿ ಖರ್ಗೆ ತಿಳಿಸಿದ್ದಾರೆ. ಸೆಕ್ಯುಲರ್ ಪಾರ್ಟಿಗಳು ಒಟ್ಟಾಗೋಣ ಅಂತ ಕೇಳಿದ್ದೇನೆ. ಆದರೆ ಜೆಡಿಎಸ್ಗೆ ಮೇಯರ್ ಸ್ಥಾನ ಕೊಡೋ ಬಗ್ಗೆ ಯಾವುದೇ ಮಾತುಕತೆ ನಡೆಸಿಲ್ಲ. ಈ ಬಗ್ಗೆ ಇನ್ನೂ ನೋಟಿಫಿಕೇಶನ್ ಆಗಬೇಕು. ಅದಕ್ಕೆಲ್ಲ ಸ್ವಲ್ಪ ಸಮಯ ಹಿಡಿಯಲಿದೆ ಅಂತ ಖರ್ಗೆ ಹೇಳಿದ್ದಾರೆ. ಕಲಬುರಗಿ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿಯೇ ಅತಿ ಹೆಚ್ಚು ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಅಲ್ಲಿನ ಜನರ ಒಲವು ಬಿಜೆಪಿಯ ವಿರುದ್ಧವಾಗಿದೆ. ಹೀಗಾಗಿ ಬಿಜೆಪಿಯ ವಿರೋಧಿಗಳೆಲ್ಲ ಕಲಬುರಗಿ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿಯೇ ಅತಿ ಹೆಚ್ಚು ಜನಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ. ಅಲ್ಲಿನ ಜನರ ಒಲವು ಬಿಜೆಪಿಯ ವಿರುದ್ಧವಾಗಿದೆ. ಹೀಗಾಗಿ ಬಿಜೆಪಿಯ ವಿರೋಧಿಗಳೆಲ್ಲ ಒಂದಾಗಬೇಕು ಅಂತ ಖರ್ಗೆ ತಿಳಿಸಿದ್ದಾರೆ. ಜೊತೆಗೆ ಜನರು ಈಗ ನೀಡಿರುವ ಅವಕಾಶವನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ಬಿಜೆಪಿ ವಿರುದ್ಧ ಜಾತ್ಯತೀತ ಶಕ್ತಿಗಳೆಲ್ಲ ಒಂದಾಗಬೇಕು ಅಂತ ಕರೆ ಕೊಟ್ಟರು. ಕಲಬುರಗಿ ಮಹಾನಗರ ಪಾಲಿಕೆ ಗದ್ದುಗೆಗಾಗಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಮೈತ್ರಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಪಕ್ಷದ ವರಿಷ್ಠರು ಆ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತಾರೆ. ಆ ಜಿಲ್ಲೆಯ ನಾಯಕರು, ಪಕ್ಷದ ಅಧ್ಯಕ್ಷರು, ಸಿಎಲ್ಪಿ ನಾಯಕರು ಚರ್ಚೆ ಮಾಡಿ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಕಲಬುರಗಿಯ ಅತಿಥಿ ಗೃಹದಲ್ಲಿ ಬಿಜೆಪಿ ನಾಯಕರು ಗುಪ್ತ ಸಭೆ ನಡೆಸಿದ್ರು. ಪಾಲಿಕೆ ಮೇಯರ್ ಪಟ್ಟ ಹಿಡಿಯಲು ತಂತ್ರ ಹೆಣೆಯುತ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಸಚಿವ ನಿರಾಣಿ, ಶಾಸಕ ದತ್ತಾತ್ರೇಯ ಪಾಟೀಲ್, ರಾಜ್ಕುಮಾರ್ ಪಾಟೀಲ್ ಗುಪ್ತ ಸಭೆಯಲ್ಲಿ ಹಾಜರಿದ್ದರು. ಈ ವೇಳೆ ಮುಂದಿನ ಕಾರ್ಯತಂತ್ರ ಚರ್ಚೆ ನಡೆಸಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಇವಿಎಂ ಜೊತೆ ವಿವಿಪ್ಯಾಟ್ ಬಳಸದೆ ಅಕ್ರಮ ನಡೆಸಲಾಗಿದೆ ಅಂತ ಆರೋಪಿಸಿ ಪರಾಜಿತ ಅಭ್ಯರ್ಥಿಗಳು ಪ್ರತಿಭಟಿಸಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿರುವ ವಿವಿಧ ಪಕ್ಷಗಳ 30ಕ್ಕೂ ಹೆಚ್ಚು ಪರಾಜಿತ ಅಭ್ಯರ್ಥಿಗಳು ಬ್ಯಾಲೆಟ್ ಪೇಪರ್ ಬಳಸಿ ಮರು ಚುನಾವಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಸೆಪ್ಟೆಂಬರ್ 6ರಂದು ಬೆಳಗಾವಿ ಪಾಲಿಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು 58 ವಾರ್ಡ್ಗಳ ಪೈಕಿ 35 ಬಿಜೆಪಿ, 10 ಕಾಂಗ್ರೆಸ್, 10 ಪಕ್ಷೇತರ, 2 ಎಂಇಎಸ್, ಓರ್ವ ಎಐಎಂಐಎಂ ಅಭ್ಯರ್ಥಿ ಜಯ ಸಾಧಿಸಿದರು. ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ ಎಂಇಎಸ್ ಸೋಲಿನಿಂದ ಶಿವಸೇನೆ ಕಂಗೆಟ್ಟಿದೆ. ಎಂಇಎಸ್ ಸೋಲನ್ನ ಅರಗಿಸಿಕೊಳ್ಳಲಾಗದೆ ನರಿಬುದ್ಧಿ ಪ್ರದರ್ಶಿಸ್ತಾ ಇದೆ. ಶಿವಸೇನೆ ನಾಯಕ ಸಂಜಯ್ ರಾವತ್ ಸರಣಿ ಫೇಸ್ಬುಕ್ ಪೋಸ್ಟ್ನಲ್ಲಿ ಕಂಗೆಟ್ಟಿರುವುದು ವ್ಯಕ್ತವಾಗಿದೆ. ಬೆಳಗಾವಿ ಪಾಲಿಕೆ ಚುಕ್ಕಾಣಿ ಹಿಡಿದ ಬಿಜೆಪಿಯನ್ನ ಮಹಾರಾಷ್ಟ್ರ ಬಿಜೆಪಿ ಸ್ವಾಗತಿಸಿತ್ತು. ಇದರಿಂದಾಗಿ ಕೆಂಡಾಮಂಡಲರಾಗಿರೋ ಶಿವಸೇನೆ ನಾಯಕ ಸಂಜಯ್ ರಾವತ್ ಬೆಳಗಾವಿಯಲ್ಲಿ ಗೆದ್ದ ಬಿಜೆಪಿ ಮರಾಠಿ ಭಾಷಿಕ ಸದಸ್ಯರನ್ನ ಮುಂಬೈಗೆ ಕರೆತನ್ನಿ ಹುತಾತ್ಮ ಸ್ಮಾರಕದ ಎದುರು ಶಿರಬಾಗಿ ಮರಾಠಿ ಅಸ್ಮಿತೆ ಪ್ರಮಾಣ ವಚನ ಬೋಧಿಸಿ ಅಂತ ಬಡಬಡಿಸಿದ್ದಾರೆ. ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆ ಎಂದಿದ್ದ ಅಮಿತ್ ಶಾ ಹೇಳಿಕೆಗೆ ಮಾಧುಸ್ವಾಮಿ ಪ್ರತಿಕ್ರಿಯೆ ಹೇಗಿತ್ತು?
ಬೆಂಗಳೂರಿನ ಯಡಿಯೂರು ಕೆರೆಗೆ ಅಶೋಕ್ ಭೇಟಿ ಕೊಟ್ಟು ಹೇಳಿದ್ದೇನು? ಲಾರಿ ಡಿಕ್ಕಿಯಾಗಿ ಹಬ್ಬದ ದಿನವೇ ತಂದೆ ಪುತ್ರಿ ಸಾವಿಗೀಡಾಗಿದ್ದು ಎಲ್ಲಿ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎಂದಿದ್ದ ಅಮಿತ್ ಶಾ ಹೇಳಿಕೆಗೆ ಸಚಿವ ಮಾಧುಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ನಾಯಕರಾಗಿದ್ದಾರೆ, ಕೇಂದ್ರ ಗೃಹ ಸಚಿವ ಹಾಗೆ ಹೇಳಿದ್ದಾರೆ ಅಂತ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಸಚಿವ ಮಾಧುಸ್ವಾಮಿ ತಿಳಿಸಿದ್ದಾರೆ. ಆದರೆ ಬಿಎಸ್ವೈ ಅವರನ್ನ ಎಲ್ಲೂ ಉಪೇಕ್ಷೆ ಮಾಡುವ ಪ್ರಶ್ನೆ ಇಲ್ಲ, ಬಿಎಸ್ವೈ ಅವರನ್ನ ಮುಂದಿಟ್ಕೊಂಡೇ ರಾಜಕೀಯ ಮಾಡ್ತೇವೆ ಅಂತಾನೂ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಯಡಿಯೂರು ಕೆರೆಗೆ ಭೇಟಿ ಕೊಟ್ಟು ಸಚಿವ ಆರ್ ಅಶೋಕ್ ಪರಿಶೀಲನೆ ನಡೆಸಿದರು. ಗಣೇಶೋತ್ಸವ ಆಚರಣೆ ಬಳಿಕ ಮೂರ್ತಿ ವಿಸರ್ಜನೆ ಮಾಡಲು ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಈ ವೇಳೆ ಸಚಿವ ಅಶೋಕ್ಗೆ ಬಿಬಿಎಂಪಿ ಅಧಿಕಾರಿಗಳು ಸಾಥ್ ನೀಡಿದರು. ಬಿಬಿಎಂಪಿ ವಿಶೇಷ ಆಯುಕ್ತೆ ತುಳಸಿ ಮದ್ದಿನೇನಿ ಹಾಜರಿದ್ದರು. ಬೆಂಗಳೂರಿನ 12 ಕಡೆಗಳಲ್ಲಿ ಗಣೇಶ ವಿಸರ್ಜನೆಗೆ ಬಿಬಿಎಂಪಿ ಅವಕಾಶ ಕಲ್ಪಿಸಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೊಮ್ಮರಗಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದ ದೇಗುಲವನ್ನ ನೆಲಸಮಗೊಳಿಸಲಾಗಿದೆ. 30 ವರ್ಷಗಳಿಂದಲೂ ಇದ್ದ ಮಹದೇವಮ್ಮ ದೇಗುಲ ಕೆಡವಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2 ದಿನದ ಹಿಂದೆ ತಾಲೂಕು ಆಡಳಿತ ದೇಗುಲ ತೆರವುಗೊಳಿಸಿದ್ದು, ಗ್ರಾಮಸ್ಥರು ಕೂಡ ಬೇಸರ ಹೊರಹಾಕಿದ್ದಾರೆ. ದೇವಸ್ಥಾನದಿಂದ ಯಾರಿಗೂ ಯಾವುದೇ ತೊಂದರೆಯಾಗಿರಲಿಲ್ಲ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ ತೆರವು ಕಾರ್ಯಾಚರಣೆ ಸದ್ಯ ಚರ್ಚೆಗೆ ಕಾರಣವಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮನುಗನಹಳ್ಳಿ ಬಳಿ ಜೆಡಿಎಸ್ ಸಾರಾ ಮಹೇಶ್ ಮಾನವೀಯತೆ ಮೆರೆದಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡು ನರಳಾಡುತ್ತಿದ್ದ ಸವಾರನಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಸಹಾಯ ಹಸ್ತ ಚಾಚಿದ್ದಾರೆ. ಖುದ್ದು ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲು ಶಾಸಕ ಸಾರಾ ಮಹೇಶ್ ನೆರವಾಗಿದ್ದಾರೆ. ದೇಶದಲ್ಲಿ ಇನ್ನೂ ಮಳೆಯಾಗಲಿದೆ, ಆಪತ್ತು ಕಾಡಲಿದೆ, ಭೂಮಿ ನಡುಗಲಿದೆ, ರಾಜಭಯ ಎಲ್ಲವೂ ಇದೆ ಅಂತ ಕೋಡಿಹಳ್ಳಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಶ್ರೀಗಳು ಮಾತನಾಡಿದ್ದು, ಕಾರ್ತಿಕ ಮಾಸದವರೆಗೂ ಇದೇ ವಿಪತ್ತು ಇರಲಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. 1.5 ವರ್ಷದ ಹಿಂದೆ ಭೂಪಟದಿಂದಲೇ ಒಂದು ದೇಶ ಕಾಣೆಯಾಗುವ ಭವಿಷ್ಯ ಹೇಳಿದ್ದೆ, ಈಗ ಅಫ್ಘಾನಿಸ್ತಾನ ಅಳಿಸಿ ಹೋಯಿತು ಅಂತ ಕೋಡಿಹಳ್ಳಿ ಶ್ರೀಗಳು ತಾವು ನುಡಿದಿದ್ದ ಭವಿಷ್ಯ ಸಮರ್ಥಿಸಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದಿಂದ ಇಡೀ ಜಗತ್ತಿಗೆ ಭಯ ಇದೆ ಅಂತಾನೂ ಶ್ರೀಗಳು ಹೇಳಿದ್ದಾರೆ. ರಾಮನಗರ ತಾಲೂಕಿನ ಆರಳಾಳು ಸಂದ್ರ ಗ್ರಾಮದ ಬಳಿ 22 ಬೋರ್ವೆಲ್ಗಳಿಗೆ ಅಳವಡಿಸಿದ್ದ ಕೇಬಲ್ ವೈರ್ಗೆ ದುಷ್ಕರ್ಮಿಗಳು ಕನ್ನ ಹಾಕಿದ್ದಾರೆ. ರೈತರ ಜಮೀನಿನಲ್ಲಿದ್ದ ಪಂಪ್ಸೆಟ್ಗಳ ಬೀಗ ಒಡೆದು ಕೇಬಲ್ಗಳನ್ನ ಹೊರಗೆ ಎಳೆದಿದ್ದಾರೆ. ಬಳಿಕ ವೈರ್ ಅನ್ನ ಸುಟ್ಟು ತಾಮ್ರದ ತಂತಿಯನ್ನ ಕದ್ದೊಯ್ದಿದ್ದಾರೆ. ಕಳ್ಳರ ಕೈಚಳಕ ಕಂಡು ಅನ್ನದಾತರು ಆತಂಕಗೊಂಡಿದ್ದಾರೆ. ಧಾರವಾಡದಲ್ಲೊಬ್ಬ ತಲ್ವಾರ್ನಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾನೆ. ಧಾರವಾಡ ಹೊರವಲಯದಲ್ಲಿರುವ ಡಾಬಾ ಮಾಲೀಕನ ತಮ್ಮ ಪ್ರವೀಣ ಸಂಧಿಮನಿ ಎಂಬಾತ ತಲ್ವಾರ್ನಿಂದ ಕೇಕ್ ಕತ್ತರಿಸಿದ್ದಾನೆ. ತಲ್ವಾರ್ನಿಂದ ಕೇಕ್ ಕತ್ತರಿಸಿರೋ ವಿಡಿಯೋ ವೈರಲ್ ಆಗಿದ್ದು, ಧಾರವಾಡ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.